ಇನ್ನು ಮಧ್ಯಪ್ರಾಚ್ಯದಲ್ಲೂ ಕೂಡ ರಣಭೀಕರ ಯುದ್ಧ ಮುಂದುವರೆದಿದೆ. ಧಾರವಾಡದಲ್ಲಿ ಹೋಟೆಲ್ಗಳಿಗೆ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿದೆ. ಸೌದೆ ಮೊರೆ ಹೋಗಿದ್ದಾರೆ ಹೈವೇ ಪಕ್ಕದ ಡಾಬಾಗಳು. ಈಗ ಒಲೆ ಮೇಲೆ ಅಡುಗೆ ತಯಾರಿಸುವುದಕ್ಕೆ ಮಾಲೀಕರು ಪ್ಲಾನ್ ಮಾಡಿದ್ದಾರೆ ಸೌದೆ ಒಲೆಯ ಮುಖಾಂತರವಾಗಿ. ಅಂದ್ರೆ ಸದ್ಯದ ಮಟ್ಟಿಗೆ ನೋಡಿ, ಈಗಾಗಲೇ ಎಲ್ಲೆಡೆ ಕೂಡ ಗ್ಯಾಸ್ ಅಭಾವ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಧಾರವಾಡದಲ್ಲೂ ಕೂಡ ಈ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಸೌದೆ ಮೊರೆ ಹೋಗಿರುವಂತದ್ದು. ಒಂದು ಕಡೆ ಧಾರವಾಡ ಅಂದ ತಕ್ಷಣ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಇರುವಂತದ್ದು, ಹಾಗೆ ಪ್ರವಾಸಿಗರು ಕೂಡ ಹೋಗ್ತಾ ಇರ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಮೆಸ್ಗಳಿವೆ, ಮೆಸ್ಗಳಿಗೆ ಸಾಕಷ್ಟು ಜನ ಅವಲಂಬಿತರಾಗಿರ್ತಾರೆ. ಆದ್ರೆ ಮೆಸ್ಗಳಲ್ಲಿ ಊಟವನ್ನ ತಯಾರು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಕೆಲವು ಕಡೆ ಈ ರೀತಿಯಾಗಿ ಸೌದೆ ಒಲೆಯ ಮೊರೆ ಹೋಗಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ಸೌದೆ ಒಲೆಯ ಮುಖಾಂತರವಾಗಿ ಅಡುಗೆಯನ್ನ ತಯಾರು ಮಾಡಲಾಗ್ತಾ ಇದೆ. ಸಿಲಿಂಡರ್ ಅಭಾವ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟೋ ಜನರು ಬೇರೆ ಬೇರೆ ಊರುಗಳಿಂದ, ಹಳ್ಳಿಗಳಿಂದ ಸಾಕಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂತಹ ಎಷ್ಟೋ ಸ್ಪರ್ಧಾರ್ಥಿಗಳು ಧಾರವಾಡದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಒಂದಷ್ಟು ಮೆಸ್ಗಳಲ್ಲಿ ಈ ರೀತಿ ಸಿಲಿಂಡರ್ ಅಭಾವ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಊಟವನ್ನ ಬಡಿಸಲೇಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದಷ್ಟು ಜನ ಮುಂಗಡವಾಗಿ ಹಣವನ್ನ ಪಾವತಿ ಮಾಡಿರ್ತಾರೆ. ಆ ಹಣಕ್ಕೆ ತಕ್ಕನಾಗಿ ಇವರು ಕೂಡ ಊಟವನ್ನ ನೀಡ್ತಾ ಇರ್ತಾರೆ. ಏಕಾಏಕಿಯಾಗಿ ನಿಲ್ಲಿಸಿದ್ರೆ ಎಲ್ಲ ಕಡೆನೂ ಕೂಡ ತೊಂದರೆ ಆಗುವಂತದ್ದು. ಈಗ ಗ್ಯಾಸ್ ಸಿಗದೆ ಎಷ್ಟೋ ಹೋಟೆಲ್ಗಳು ಬಂದ್ ಆಗಿವೆ. ದೇವಸ್ಥಾನಗಳಲ್ಲಿ ಪ್ರಸಾದವನ್ನು ವಿತರಿಸೋದಕ್ಕಾಗ್ತಾ ಇಲ್ಲ. ಹಾಗಾಗಿಯೇ ಕೆಲವೊಂದಿಷ್ಟು ಕಡೆ ಈ ಸಿಲಿಂಡರ್ ಅಭಾವ ಇರುವಂತಹ ಹಿನ್ನೆಲೆಯಲ್ಲಿ ಈ ಧಾರವಾಡದಲ್ಲೂ ಕೂಡ ಸೌದೆ ಒಲೆಯ ಮೊರೆ ಹೋಗಿರುವಂತದ್ದು. ಇರಾನ್ ನಡುವೆ ಯುದ್ಧ ಮುಂದುವರಿತಕ್ಕಂಥ ಯುದ್ಧದ ಭೀಕರತೆ ಈಗ ಸಾಕಷ್ಟು ಆ ಸಿಲಿಂಡರ್ ಗ್ಯಾಸ್ಗಳ ಅಭಾವ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದ್ರ ಭಾಗವಾಗಿ ಏನು ರಾಜ್ಯದ ಹಲವೆಡೆ ಈಗಾಗಲೇ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇರುವಂತದ್ದು. ಆದ್ರೆ ಧಾರವಾಡದಲ್ಲಿ ಇರ್ತಕ್ಕಂಥ, ಧಾರವಾಡ ತಾಲೂಕಿನ ಗೋಟ್ರ ಬಳಿ ಇರ್ತಕ್ಕಂಥ ಮುಲ್ಲಾ ಡಾಬಾದಲ್ಲಿ ತಮ್ಮ ಈ ಒಂದು ಡಾಬಾಗೆ ಬರ್ತಿರ್ತಕ್ಕಂಥ ಏನು ಗ್ರಾಹಕರಿಗೆ ಅಂದ್ರೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಅವ್ರಿಗೆ ಏನು ಈಗಾಗಲೇ ಇಲ್ಲಿ ಬರ್ತೀವಿ ಈ ಒಂದು ಡಾಬಾದ ಮಾಲೀಕರು ಏನಿದ್ದಾರೆ ಅವರು ಆ ಒಂದು ಸೌದೆ ಒಲೆ ಮೂಲಕ ಅವರಿಗೆ ಅಡಿಗೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ಮೊದಲಿಂದನೂ ಕೂಡ ಈ ಡಾಬಾದವರು ಏನೋ ಒಂದು ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾರೆ. ಆದ್ರೆ ಈಗ ಆ ಸೌದೆ ಸಿಗೋದು ಕೂಡ ಬಹಳ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ತಾವು ದೃಶ್ಯಾವಳಿಗಳು ಕೂಡ ನೋಡ್ತಾರೆ. ಸಾಕಷ್ಟು ಎಲ್ಲವೂ ರೀತಿಯಾದಂತಹ ಅಡಿಗೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಆ ಭಾಗದಲ್ಲಿ ರೊಟ್ಟಿಗಳನ್ನು ಕೂಡ ಮಾಡ್ತಾರೆ. ಎಲ್ಲವನ್ನು ಕೂಡ ಇಲ್ಲಿ ಈ ಒಂದು ಧಾಬಾದವರು ಇಲ್ಲಿ ಬರ್ತಿರ್ತಕ್ಕಂಥ ಗ್ರಾಹಕರಿಗೆ ಯಾವುದೇ ಒಂದು ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಸಮಸ್ಯೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನೀವು ಅದೇ ರೀತಿಯ ಹೊರಭಾಗದಲ್ಲಿ ನೋಡ್ತಾ ಹೋಗೋದಾದ್ರೂ ಕೂಡ ಸಾಕಷ್ಟು ಇಲ್ಲಿ ವಾಹನಗಳು ಕೂಡ ಬರ್ತವೆ. ಅಂದ್ರೆ ಲಾರಿ ಚಾಲಕರು ಕೂಡ ಇಲ್ಲಿ ಬಂದು ಒಂದು ಊಟವನ್ನ ಮಾಡ್ತಾರೆ. ಜೊತೆಗೆ ಸಾಕಷ್ಟು ಬಸ್ಗಳು ಕೂಡ ಈ ಒಂದು ರಾತ್ರಿ ಸಂಚಾರ ಮಾಡ್ತಿರ್ತಕ್ಕಂಥ ಬಸ್ಗಳು ಕೂಡ ಇಲ್ಲಿ ಬಂದು ಆ ಊಟಕ್ಕಾಗಿ ಇಲ್ಲಿ ವಾಹನವನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ಆ ಒಂದು ಏನು ಇಲ್ಲಿ ಊಟ ಮಾಡುವಂತ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಕ್ಕಂಥ ಇದು ವಾಹನ ಚಾಲಕರು ಮತ್ತು ಪ್ರಯಾಣಿಕರಿದ್ದಾರೆ. ಅವರಿಗೆ ಯಾವುದೇ ಒಂದು ಸಮಸ್ಯೆಗಳು ಕೂಡ ಆಗ್ಬಾರ್ದು ಅಂತ ಹೇಳಿ ಈ ಒಂದು ಡಾಬಾದ ಮಾಲೀಕರು ಈ ಒಂದು ಆ ನಿರ್ಧಾರವನ್ನ ಮಾಡಿ ಅವರಿಗೆ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವುದು. ಖುದ್ದು ಇಲ್ಲಿ ಆ ಡಾಬಾದ ಮಾಲೀಕರಿದ್ದಾರೆ, ಅವ್ರಿಗೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಲ್ಲ ಕಡೆ ಗ್ಯಾಸಿನ ಸಮಸ್ಯೆ ಆಗಿದೆ, ನಿಮ್ಮಲ್ಲೂ ಕೂಡ ಸಮಸ್ಯೆ ಆಗಿದೆ, ಸೌದೆ ಒಲೆ ಮೇಲೆ ಮಾಡಕಂತೀರಿ, ಏನ್ ಹೇಳ್ತೀವಿ ಸರ್? ಗ್ಯಾಸ್ ಪ್ರಾಬ್ಲಮ್ ಆಯ್ತು ಸರ್. ಮತ್ತ ಡ್ರೈವರ್ ಹಸ ಬಂದಿರ್ತಾರೆ. ನಮ್ಮ ಮುಲಾದಬ ಅಂದ್ರೆ 24 ಅವರ್ಸ್ ಇಲ್ಲಿ ನಮ್ಮ ಬಂದಿರ್ತಾರೆ ಸರ್. ಅದರ ಸಂಬಂಧ ನಾವು ಗ್ಯಾಸ್ ಇಲ್ಲಿಂದ ತಗೊಂಬಂದ ಮಾಡತ್ತೀವಿ ಸರ್. ಮತ್ತ ಕಡಿಯೋಲಿಂದ ಮತ್ತ ಕಡಿಗೆ ಹಾಕಿ ಮತ್ತ ಅಡಿಗೆ ಚಾಲೂ ಮಾಡತ್ತೀವಿ. ಅವ್ರಿಗೆ ವಾಪಸ್ ನಾವು ನಿರಾಶೆ ಹಾಕಿ ಸರ್. ಸರ್, ಕೇವಲ ಲಾರಿ ಚಾಲಕರು ಅಷ್ಟೇ ಬರ್ತಾರೆ, ಮತ್ತೆ ಬಸ್ಗಳು ಬರ್ತಾರೆ ಸರ್? ಬಸ್ಗಳು ಬಸ್ ಬರ್ತಾವ ಸರ್. ಲಾರಿ ಚಾಲಕರೇ ಹೆಚ್ಚು ಸರ್. ಲಾರಿ ಚಾಲಕರು 2 ಗಂಟೆ 1 ಗಂಟೆ ರಾತ್ರಿ ಬರ್ತಾರೆ. ಅವಾಗೂ ನಾವು ರೆಡಿ ಇರ್ತೀವಿ. ಮತ್ತೆ ಇಲ್ಲಿ ಯಾವುದೇ ರೀತಿ ಊಟದ ಸಮಸ್ಯೆ ಆಗಿದಂಗ ಗ್ಯಾಸ್ ಮತ್ತು ಕಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ಊಟ ಕೊಡೋದಕ್ಕೆ ಕೆಲಸ ಮಾಡ್ತೀವಿ. ಯಾವ್ದೇ ಒಂದು ಸಮಸ್ಯೆ ಅಲ್ಲ, ನಾವು ಅವ್ರಿಗೆ ಅಡಿಗೆ ಎಲ್ಲ ಮಾಡ್ಸಕ್ ರೇಟ್ ಮಾಡಿ ಕಳಿಸ್ತೀವಿ. ಇದು ಏನು ಇಲ್ಲಿರ್ತಕ್ಕಂಥ ಹೋಟೆಲ್ನ ಡಾಬಾದ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಏನು ಈ ಒಂದು ಹೋಟೆಲ್ಗೆ ಸಾಕಷ್ಟು ಚಾಲಕರಾಗಿರ್ಬೋದು ಮತ್ತು ಪ್ರಯಾಣಿಕರಾಗಿರ್ಬೋದು ಏನು ಒಂದು ಊಟ ಸಿಗುತ್ತೆ ಅನ್ನುವಂತ ಭರವಸೆಯಿಂದ ಬಂದಿರ್ತಾರೆ. ಅವ್ರ ಭರವಸೆಗೆ ನಾವು ಹುಸಿ ಮಾಡಬಾರ್ದು, ಜೊತೆಗೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಆಗ್ಬಾರ್ದು ಅಂತೇಳಿ ನಾವು ಆ ಸೌದೆಯನ್ನ ತಂದು ಅವರಿಗೆ ಅಲ್ಲಿಂದ ಅಡಿಗೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನ ಡಾಬಾದ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇನ್ನು ಮಧ್ಯಪ್ರಾಚ್ಯದಲ್ಲೂ ಕೂಡ ರಣಭೀಕರ ಯುದ್ಧ ಮುಂದುವರೆದಿದೆ. ಧಾರವಾಡದಲ್ಲಿ ಹೋಟೆಲ್ಗಳಿಗೆ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿದೆ. ಸೌದೆ ಮೊರೆ ಹೋಗಿದ್ದಾರೆ ಹೈವೇ ಪಕ್ಕದ ಡಾಬಾಗಳು. ಈಗ ಒಲೆ ಮೇಲೆ ಅಡುಗೆ ತಯಾರಿಸುವುದಕ್ಕೆ ಮಾಲೀಕರು ಪ್ಲಾನ್ ಮಾಡಿದ್ದಾರೆ ಸೌದೆ ಒಲೆಯ ಮುಖಾಂತರವಾಗಿ. ಅಂದ್ರೆ ಸದ್ಯದ ಮಟ್ಟಿಗೆ ನೋಡಿ, ಈಗಾಗಲೇ ಎಲ್ಲೆಡೆ ಕೂಡ ಗ್ಯಾಸ್ ಅಭಾವ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಧಾರವಾಡದಲ್ಲೂ ಕೂಡ ಈ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಸೌದೆ ಮೊರೆ ಹೋಗಿರುವಂತದ್ದು. ಒಂದು ಕಡೆ ಧಾರವಾಡ ಅಂದ ತಕ್ಷಣ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಇರುವಂತದ್ದು, ಹಾಗೆ ಪ್ರವಾಸಿಗರು ಕೂಡ ಹೋಗ್ತಾ ಇರ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಮೆಸ್ಗಳಿವೆ, ಮೆಸ್ಗಳಿಗೆ ಸಾಕಷ್ಟು ಜನ ಅವಲಂಬಿತರಾಗಿರ್ತಾರೆ. ಆದ್ರೆ ಮೆಸ್ಗಳಲ್ಲಿ ಊಟವನ್ನ ತಯಾರು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ
ಕೆಲವು ಕಡೆ ಈ ರೀತಿಯಾಗಿ ಸೌದೆ ಒಲೆಯ ಮೊರೆ ಹೋಗಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ಸೌದೆ ಒಲೆಯ ಮುಖಾಂತರವಾಗಿ ಅಡುಗೆಯನ್ನ ತಯಾರು ಮಾಡಲಾಗ್ತಾ ಇದೆ. ಸಿಲಿಂಡರ್ ಅಭಾವ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟೋ ಜನರು ಬೇರೆ ಬೇರೆ ಊರುಗಳಿಂದ ಹಳ್ಳಿಗಳಿಂದ ಸಾಕಷ್ಟಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂತಹ ಎಷ್ಟೋ ಸ್ಪರ್ಧಾರ್ಥಿಗಳು ಧಾರವಾಡದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಒಂದಷ್ಟು ಮೆಸ್ಗಳಲ್ಲಿ ಈ ರೀತಿ ಸಿಲಿಂಡರ್ ಅಭಾವ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಊಟವನ್ನ ಬಡಿಸಲೇಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದಷ್ಟು ಮುಂಗಡವಾಗಿ ಹಣವನ್ನ ಪಾವತಿ ಮಾಡಿರ್ತಾರೆ. ಆ ಹಣಕ್ಕೆ ತಕ್ಕನಾಗಿ ಇವರು ಕೂಡ ಊಟವನ್ನ ನೀಡ್ತಾ ಇರ್ತಾರೆ. ಏಕಾಏಕಿಯಾಗಿ ನಿಲ್ಲಿಸಿದ್ರೆ ಎಲ್ಲ ಕಡೆನೂ ಕೂಡ ತೊಂದರೆ ಆಗುವಂತದ್ದು. ಈಗ ಗ್ಯಾಸ್ ಸಿಗದೆ ಎಷ್ಟೋ ಹೋಟೆಲ್ಗಳು ಬಂದ್ ಆಗಿವೆ. ದೇವಸ್ಥಾನಗಳಲ್ಲಿ ಪ್ರಸಾದವನ್ನು ವಿತರಿಸೋದಕ್ಕಾಗ್ತಾ ಇಲ್ಲ. ಹಾಗಾಗಿಯೇ ಕೆಲವೊಂದಿಷ್ಟು ಕಡೆ ಈ ಸಿಲಿಂಡರ್ ಅಭಾವ ಇರುವಂತಹ ಹಿನ್ನೆಲೆಯಲ್ಲಿ ಈ ಧಾರವಾಡದಲ್ಲೂ ಕೂಡ ಸೌದೆ ಒಲೆಯ ಮೊರೆ ಹೋಗಿರುವಂತದ್ದು. ಇರಾನ್ ನಡುವೆ ಯುದ್ಧ ಮುಂದುವರಿತಕ್ಕಂಥ ಯುದ್ಧದ ಭೀಕರತೆ ಈಗ ಸಾಕಷ್ಟು ಆ ಸಿಲಿಂಡರ್ ಗ್ಯಾಸ್ಗಳ ಅಭಾವ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದ್ರ ಭಾಗವಾಗಿ ಏನು ರಾಜ್ಯದ ಹಲವೆಡೆ ಈಗಾಗಲೇ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇರುವಂತದ್ದು. ಆದ್ರೆ ಧಾರವಾಡ ತಾಲೂಕಿನ ಗೋಟ್ರ ಬಳಿ ಇರ್ತಕ್ಕಂಥ ಮುಲ್ಲಾ ಡಾಬಾದಲ್ಲಿ ತಮ್ಮ ಈ ಒಂದು ಡಾಬಾಕ್ಕೆ ಬರ್ತಿರ್ತಕ್ಕಂಥ ಏನು ಗ್ರಾಹಕರಿಗೆ ಅಂದ್ರೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಅವ್ರಿಗೆ ಏನು ಈಗಾಗಲೇ ಇಲ್ಲಿ ಬರ್ತೀವಿ ಈ ಒಂದು ಡಾಬಾದ ಮಾಲೀಕರು ಏನಿದ್ದಾರೆ ಅವರು ಆ ಒಂದು ಸೌದೆ ಒಲೆ ಮೂಲಕ ಅವರಿಗೆ ಅಡಿಗೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ಮೊದಲಿಂದನೂ ಕೂಡ ಈ ಡಾಬಾದವರು ಏನೋ ಒಂದು ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾರೆ. ಆದ್ರೆ ಈಗ ಆ ಸೌದೆ ಸಿಗೋದು ಕೂಡ ಬಹಳ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ದೃಶ್ಯಾವಳಿಗಳು ಕೂಡ ನೋಡ್ತಾರೆ. ಸಾಕಷ್ಟು ಎಲ್ಲವೂ ರೀತಿಯಾದಂತಹ ಅಡಿಗೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಆ ಭಾಗದಲ್ಲಿ ರೊಟ್ಟಿಗಳನ್ನು ಕೂಡ ಮಾಡ್ತಾರೆ. ಎಲ್ಲವನ್ನು ಕೂಡ ಇಲ್ಲಿ ಈ ಒಂದು ಧಾಬಾದವರು ಇಲ್ಲಿ ಬರ್ತಿರ್ತಕ್ಕಂಥ ಗ್ರಾಹಕರಿಗೆ ಯಾವುದೇ ಒಂದು ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಸಮಸ್ಯೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನೀವು ಅದೇ ರೀತಿಯ ಹೊರಭಾಗದಲ್ಲಿ ನೋಡ್ತಾ ಹೋಗೋದಾದ್ರೂ ಕೂಡ ಸಾಕಷ್ಟು ಇಲ್ಲಿ ವಾಹನಗಳು ಕೂಡ ಬರ್ತವೆ. ಅಂದ್ರೆ ಲಾರಿ ಚಾಲಕರು ಕೂಡ ಇಲ್ಲಿ ಬಂದು ಒಂದು ಊಟವನ್ನ ಮಾಡ್ತಾರೆ. ಜೊತೆಗೆ ಸಾಕಷ್ಟು ಬಸ್ಗಳು ಕೂಡ ಈ ಒಂದು ರಾತ್ರಿ ಸಂಚಾರ ಮಾಡ್ತಿರ್ತಕ್ಕಂಥ ಬಸ್ಗಳು ಕೂಡ ಇಲ್ಲಿ ಬಂದು ಆ ಊಟಕ್ಕಾಗಿ ಇಲ್ಲಿ ವಾಹನವನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ಆ ಒಂದು ಏನು ಇಲ್ಲಿ ಊಟ ಮಾಡುವಂತ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಕ್ಕಂಥ ಇದು ವಾಹನ ಚಾಲಕರು ಮತ್ತು ಪ್ರಯಾಣಿಕರಿದ್ದಾರೆ. ಅವರಿಗೆ ಯಾವುದೇ ಒಂದು ಸಮಸ್ಯೆಗಳು ಕೂಡ ಆಗಬಾರ್ದು ಅಂತ ಹೇಳಿ ಈ ಒಂದು ಏನು ಧಾಬಾದ ಮಾಲೀಕರು ಈ ಒಂದು ನಿರ್ಧಾರವನ್ನ ಮಾಡಿ ಅವರಿಗೆ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವುದು. ಖುದ್ದು ಇಲ್ಲಿ ಆ ಧಾಬಾದ ಮಾಲೀಕರಿದ್ದಾರೆ. ಅವ್ರಿಗೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಲ್ಲ ಕಡೆ ಗ್ಯಾಸಿನ ಸಮಸ್ಯೆ ಆಗಿದೆ, ನಿಮ್ಮಲ್ಲೂ ಕೂಡ ಸಮಸ್ಯೆ ಆಗಿದೆ. ಸೌದೆ ಒಲೆ ಮೇಲೆ ಮಾಡಕ್ಕೆ ಏನ್ ಹೇಳ್ತೀವಿ ಸರ್? ಗ್ಯಾಸ್ ಪ್ರಾಬ್ಲಮ್ ಆಯ್ತು ಸರ್. ಮತ್ತ ಡ್ರೈವರ್ ಹಸ ಬಂದಿರ್ತಾರೆ. ನಮ್ಮ ಮುಲಾದಬ ಅಂದ್ರೆ 24 hours ಸರ್. ಇಲ್ಲಿ ನಮ್ಮ ಬಂದಿರ್ತಾರ ಸರ್. ಅದ್ರ ಸಂಬಂಧ ನಾವು ಗ್ಯಾಸ್ ಇಲ್ಲಿಂದ ತಗೊಂಬಂದ ಮಾಡಾಕತ್ತೀವಿ ಸರ್. ಮತ್ತ ಕಡಿಯೋದ್ರಿಂದ ಮತ್ತ ಕಡಿಗೆ ಹಾಕಿ ಮತ್ತ ಅಡಿಗೆ ಚಾಲೂ ಮಾಡಾಕತ್ತೀವಿ. ಅವ್ರಿಗೆ ವಾಪಸ್ ನಾವು ನಿರಾಶೆ ಹಾಕಿ ಸರ್. ಕೇವಲ ಲಾರಿ ಚಾಲಕರು ಅಷ್ಟೇ ಬರ್ತಾರೆ ಮತ್ತೆ ಬಸ್ಗಳು ಬರ್ತಾರೆ ಸರ್? ಬಸ್ಗಳು ಒಂದೊಂದು ಬಸ್ ಬರ್ತಾವ ಸರ್. ಲಾರಿ ಚಾಲಕರೇ ಹೆಚ್ಚು ಸರ್. ಲಾರಿ ಚಾಲಕರು 2 ಗಂಟೆ 1 ಗಂಟೆ ರಾತ್ರಿ ಬರ್ತಾರೆ. ಅವಾಗೂ ನಾವು ರೆಡಿ ಇರ್ತೀವಿ. ಮತ್ತೆ ಇಲ್ಲಿ ಯಾವುದೇ ರೀತಿ ಊಟದ ಸಮಸ್ಯೆ ಆಗಿದಂಗ ಗ್ಯಾಸ್ ಮತ್ತು ಕಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ಊಟ ಮಾಡೋದ ಕೆಲಸ ಮಾಡ್ತೀವಿ. ಯಾವ್ದೇ ಅವ್ರ ಸಮಸ್ಯೆ ಅಲ್ಲ ನಾವು ಅವ್ರಿಗೆ ಅಡಿಗೆ ಎಲ್ಲ ಮಾಡಿಸಿ ಕಳ್ಸಿ ಮಾಡಿ ಕಳಿಸ್ತೀವಿ. ಇದು ಏನು ಇಲ್ಲಿರ್ತಕ್ಕಂಥ ಹೋಟೆಲ್ ನ ಧಾಬಾದ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಏನು ಈ ಒಂದು ಹೋಟೆಲ್ಗೆ ಸಾಕಷ್ಟು ಚಾಲಕರಾಗಿರ್ಬೋದು ಮತ್ತು ಪ್ರಯಾಣಿಕರಾಗಿರ್ಬೋದು ಏನು ಒಂದು ಊಟ ಸಿಗುತ್ತೆ ಅನ್ನುವಂತ ಭರವಸೆಯಿಂದ ಬಂದಿರ್ತಾರೆ. ಅವ್ರ ಭರವಸೆಗೆ ನಾವು ಹುಸಿ ಮಾಡಬಾರ್ದು, ಜೊತೆಗೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಆ ಸೌದೆಯನ್ನ ತಂದು ಅವರಿಗೆ ಅಲ್ಲಿಂದ ಅಡಿಗೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನ ಧಾಬಾದ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ.